ಹಾಯ್ ವೆಲ್ಕಮ್ ಬ್ಯಾಕ್. ಗ್ರೀಕರು ಸಿಂಧೂ ನದಿಯನ್ನು ಏನೆಂದು ಕರೆದರು? ಇಂಡಸ್ ನದಿ. ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಭಾರತವೆಂದು ಪ್ರತ್ಯೇಕಿಸುವ ಪರ್ವತಗಳು ವಿಂಧ್ಯ ಪರ್ವತಗಳು. ಪರ್ಷಿಯನ್ನರು ಗ್ರೀಕರು ಭಾರತವನ್ನು ಏನೆಂದು ಕರೆಯುತ್ತಿದ್ದರು? ಇಂಡಿಯಾ ಮತ್ತು ಹಿಂದೂಸ್ತಾನ್. ಪಶ್ಚಿಮ ಘಟ್ಟದ ಭಾಗವು ಯಾವುದು? ಕೊಂಕಣ ತೀರ. ಕೋರಮಂಡಲ ತೀರ ಎಂದರೆ ಪಶ್ಚಿಮ ಘಟ್ಟದ ಪೂರ್ವ ಭಾಗ. ಮಲಬಾರ್ ತೀರ ಕಂಡುಬರುವುದು ಪಶ್ಚಿಮ ಘಟ್ಟದ ದಕ್ಷಿಣ ಭಾಗ. ಭಾರತದ ಭೌಗೋಳಿಕ ವಿಭಾಗಗಳು ಎಷ್ಟು? 5 ವಿಭಾಗಗಳು. ಪುರಾಣ ಪರಂಪರೆಗಳ ಪ್ರಕಾರ ಭಾರತವನ್ನು ಏನೆಂದು ಕರೆಯುತ್ತಾರೆ? ಭರತವರ್ಷ ಅಥವಾ ಭರತ ಭೂಮಿ. ಇತಿಹಾಸದ ಮೂಲ ಆಧಾರಗಳು ಎಷ್ಟು ಮತ್ತು ಯಾವುದು? 2 ಆಧಾರಗಳು, ಲಿಖಿತ ಮತ್ತು ಅಲಿಖಿತ ಆಧಾರಗಳು. ಧನ್ಯವಾದಗಳು. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.